ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನೀವು ಡಿಸ್ಕಷನ್ ಮಾಡೋಣ ಅಂತಂದರೆ, ಇವತ್ತಿನ ಒಳ್ಳೆಯ ಒಂದು ಅಪ್ಡೇಟ್ಸ್ ಬಂದಿದೆ. ನಿನ್ನೆ ಎಲ್ಲ 3ನೇ ತಾರೀಕೆಲ್ಲ ಅಮೌಂಟ್ ಬಿದ್ದಿದೆ ಗೃಹಲಕ್ಷ್ಮಿಗೆ. ಅದ್ರ ಬಗ್ಗೆ ನಿಮಗೆ ತಿಳಿಸೋಣ ಮಾಹಿತಿನ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಈ ಬ್ಯಾಂಕ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತಾರಲ್ಲ ಅವ್ರಿಗೆಲ್ಲ ಅಮೌಂಟು ಬಿದ್ದಿದೆ. ಎಷ್ಟನೇದು? ಐದನೇ ಕಂತಿನ ಡಿಸೆಂಬರ್ ತಿಂಗಳದು ಅಮೌಂಟು ಬಿದ್ದಿದೆ. ನೀವು ಈ ಕೂಡಲೇ ಹೋಗಿ ಬ್ಯಾಂಕ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಸ್ಟೇಟಸ್ ಏನು ಇವಾಗ ತೋರಿಸಲ್ಲ, ಆದರೂ ಇನ್ನೊಂದು ಆಪ್ಷನ್ ಇದೆ. ಗೃಹಲಕ್ಷ್ಮಿನ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಇನ್ನೊಂದ್ರಾಗೆ? ಈಗ DBTಗೆ ಚೆಕ್ ಮಾಡ್ತೀರಾ, ಅದು ಲೇಟ್ ಆಗುತ್ತೆ, ಅದು ಬರೋದು ಲೇಟು. ಅಪ್ರೂವಲ್ ಆಗೈತೆ ಇಲ್ಲ ಅಂತನ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರಾ, ದುಡ್ಡು ಅಪ್ರೂವಲ್ ಆಗೈತೆ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು ಅಂತನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಅಮೌಂಟ್ ಬಂದೈತೆ ಇಲ್ಲ ಅಂತಲೂ ಚೆಕ್ ಮಾಡ್ಕೊಬೋದು ಹಂಗೇನೆ ಅಲ್ಲೇ. ಮೊದಲಿಗೆ DBT ಒಳಗೆ ಚೆಕ್ ಮಾಡೋದು ಹೆಂಗೆ ಅಂತ ತೋರಿಸಿದ್ನಲ್ಲ, ಅದು ನಾವು ಇನ್ನೊಂದ್ಸತಿ ಚೆಕ್ ನೋಡೋಣ ಬಿದ್ದೈತೆ ಅಲ್ಲಿ ಅಪ್ಡೇಟ್ ಆಗೈತಿಲ್ಲ ಅಂತ ಚೆಕ್ ಮಾಡೋಣ. ಮೊದಲು DBT ಹತ್ರ ಹೋಗೋಣ. ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನಮ್ದು ಯಾವುದೈತೆ ಅದನ್ನು ಕೊಟ್ಬಿಟ್ಟು ಇಲ್ಲಿ ಪಿನ್ ನಂಬರ್ ಇರ್ತೈತಲ್ಲ, ಪಿನ್ ನಂಬರ್ ಜನರೇಟ್ ಮಾಡಿರ್ತಿಲ್ಲ, ಆ ಪಿನ್ ನಂಬರ್ ಹಾಕಿ ಲಾಗಿನ್ ಕೊಡಿ. ಸ್ವಲ್ಪ ಸ್ಲೋನಾಗಿ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೀವು ಮಾಮೂಲಿ ನೋಡ್ಬೋದು. ಈ ಥರ ನೀವು ಗೃಹಲಕ್ಷ್ಮಿಗೆ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು. ಇದು ಒಂದೊಂದು ದಿವಸ ಸರ್ವರ್ ಇರಲ್ಲ, ಓಪನ್ನೇ ಆಗಲ್ಲ. ನೋಡಿ, ಓಪನೇ ಆಗಲಿಲ್ಲ. ಮತ್ತೆ ಕೊಡೋಣ. ಮತ್ತೆ ಈ ಥರ ಬರ್ತೈತೆ. ಲೋಡಿಂಗ್ ತಗೊಂಡು ಆಮೇಲೆ ಟ್ರೈ ಅಗೇನ್ ಅಂತ ಬರ್ತೈತೆ. ಬಟ್ ಸರ್ವರ್ ಇದ್ದಾಗ ಕರೆಕ್ಟಾಗಿ ಎಲ್ಲ ತೋರಿಸುತ್ತೆ. ಈ ಥರ ಬರ್ತೈತೆ. ಇದು ಬಿಟ್ಟಾಕಿ ಇವಾಗ ಒಟ್ಟಿಗೆ ನಿಮ್ಗೆ ಆಲ್ರೆಡಿ ದುಡ್ಡು ಬಿದ್ದಿದೆ. ಇನ್ಫಾರ್ಮೇಷನ್ ಯಾಕಂದರೆ ನಮ್ಮದು ಬಿದ್ದಿದೆ, ನಾವು ಚೆಕ್ ಮಾಡಿ ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಿದ್ದಿದೆ, ನಾವೆಲ್ಲ ನೋಡಿದ್ದೀವಿ. ಹಂಗಾಗಿ ನಿಮಗೆ ಈ ವಿಷಯನ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದ್ರಾಗ ಯಾವ ರೀತಿ ಚೆಕ್ ಮಾಡೋದು ಎಂಬುದ್ರಾಗೆ ಹೋಗೋಣ. ಮೊದಲು ಇಲ್ಲಿ ಗೂಗಲ್ ಹತ್ರ ಹೋಗೋಣ. ಕ್ರೋಮಲ್ಲಿ ಓಪನ್ ಮಾಡಿ. ಗೂಗಲ್ ಹತ್ರ ಹೋದಾಗ ಅಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ಮಾಹಿತಿ ಕಣಜ ಅಂತ ಬಂತಲ್ಲ, ಇಲ್ಲಿ ಗೃಹಲಕ್ಷ್ಮಿ ಅಂತಲೇ ಬಂತು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾಹಿತಿ ಕಣಜ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಆಪ್ಷನ್ನಾಗಿ ಇಲ್ಲಿ ಎಲ್ಲ ಸಿಗುತ್ತೆ. ನಿಮ್ಮ ಗ್ರಾಮ ಪಂಚಾಯತಿ ನಿರ್ವಾಹಕರ ಎಲ್ಲ ಫುಲ್ ಎಲ್ಲ ಸಿಗುತ್ತೆ. ಅದೇ ಥರ ನಿಮ್ಮದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವುದು ಅಂತ ನೋಡ್ತಾ ಹೋಗೋಣ. ಎಲ್ಲಿ ಅದು ಸಿಗ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡೋದು. ಇಲ್ಲೇ ಇದೆ ನೋಡಿ, ಮಹಿಳಾ ಮತ್ತು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಹೇಗಿದೆ ಅಂತ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣವೇ ಅದು ಗೊತ್ತಾಗುತ್ತೆ. ಸ್ಟೇಟಸ್ ಚೆಕ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದಕ್ಕೆ ನಾನು ರೇಷನ್ ಕಾರ್ಡ್ ನಂಬರ್ ಹಾಕ್ತಾಯಿದ್ದೀನಿ. ಈ ಥರ ನೋಡಿ, ನಿಮ್ದು ಅಪ್ರೂವಲ್ ಆಗಿದ್ರೆ ಈ ಥರ ಯಾವತ್ತು ಅಪ್ರೂವಲ್ ಆಯಿತು, ಸ್ಟೇಟಸ್ ಏನೈತೆ, ಅಪ್ರೂವಲ್ ಆಯಿತಾ ಅಥವಾ ರಿಜೆಕ್ಟ್ ಆಗೈತಾ, ಅಪ್ರೂವ್ ಡೇಟು ಎಲ್ಲ ತೋರಿಸುತ್ತೆ. ಅದ್ರ ಮೇಲೆ ಕೆಳಗಡೆ ಒಂದು ಡೀಟೇಲ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟು ಅಮೌಂಟ್ ಬಿದ್ದೈತೆ ಅಂತ ತೋರಿಸುತ್ತೆ. ನಮ್ಮದು 3 ಅಮೌಂಟ್ ಬಿದ್ದೈತೆ. ಇನ್ನೂ 2 ಅಮೌಂಟ್ ಅಪ್ಡೇಟ್ ಆಗಿಲ್ಲ ಇದ್ರಾಗೂ ಮಾಹಿತಿ ಕಣಜದಾಗೆ. ಹಂಗಾಗಿ ನೆಕ್ಸ್ಟ್ ದಿನಗಳಲ್ಲಿ ಅದು ಅಪ್ಡೇಟ್ ಆಗುತ್ತೆ. 1-2 ದಿವಸ ವೆಯ್ಟ್ ಮಾಡ್ಬೇಕು, ಇದಕ್ಕೆ ಜಾಸ್ತಿ ಟೈಮ್ ಆಗುತ್ತೆ. ಬಟ್ ಅಪ್ರೂವಲ್ ಆಗೈತಿಲ್ಲ ಅಂತ ಚೆಕ್ ಮಾಡ್ಕೊಬೋದು. ನಿಮ್ಮ ಕೆಲವರು ಅವು ಅಪ್ಲಿಕೇಶನ್ ಹಾಕಿರ್ತೀರ, ದುಡ್ಡು ಬಿದ್ದಿರಲ್ಲ, ಅದು ಅಪ್ರೂವಲ್ ಆಗೈತಿಲ್ಲ ಅಂತ ಚೆಕ್ ಮಾಡೋಕ್ಕೆ ಇದೊಂದು ಆಪ್ಷನ್ ಚೆನ್ನಾಗಿದೆ. ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಮತ್ತೀಗ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನೀವು ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೀಗ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಏನು ಮಾಡಿ ಗೊತ್ತಾ,
ಗ್ರಾಮ ಒನ್ ಹತ್ರ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ತೊಗೊಂಡೋದ್ರೆ ಸ್ಟೇಟಸ್ ಚೆಕ್ ಮಾಡಿ ನಿಮಗೆ ವಿಷಯ ಏನಂತ ತಿಳಿಸ್ಕೊಡ್ತಾರೆ. ಗ್ರಾಮ ಒನ್ ಆಗಲಿ, ಕರ್ನಾಟಕ ಒನ್ನು, ಬೆಂಗಳೂರು ಒನ್ನು, ಯಾವುದಾನ ಆಗಲಿ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು. ಇವನು ನಮ್ಮ ಅಣ್ಣನ ಮಗ, ಇವನಿಗೆ ಹ್ಯಾಪಿ ಬರ್ಡೇ. ಇವತ್ತು ಹ್ಯಾಪಿ ಬರ್ಡೇ ಇದೆ, ಹಾಗಾಗಿ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಟು ಯು ಧ್ರುವ.